2025ರ ಏರ್ ಶೋಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ಹೀಗಾಗಿ ಲೋಹದ ಹಕ್ಕಿಗಳು ಬಾನಂಗಳದಲ್ಲಿ ಯಾವ ರೀತಿ ಚಿತ್ತಾರವನ್ನ ಮೂಡಿಸುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. 15ನೇ ಏರ್ ಶೋ ಇವತ್ತು ಬೆಳಗ್ಗೆ 9:30ಕ್ಕೆ ಚಾಲನೆ ಸಿಗ್ತಾ ಇದೆ. ಇಂದಿನಿಂದ ಫೆಬ್ರವರಿ 14ನೇ ತಾರೀಕು ತನಕ ಏರ್ ಶೋ ಸಾಗುತ್ತೆ. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದೆ. ಇಂದು ಏರ್ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆ ಕೊಡ್ತಾರೆ. ಏರ್ ಶೋಗೆ ದೇಶ ವಿದೇಶದ ಗಣ್ಯರ ಆಗಮನ ಆಗುತ್ತೆ. ಬಹಳ ದೊಡ್ಡ ಏರ್ ಶೋ ಇದು. 30 ದೇಶಗಳ ರಕ್ಷಣಾ ಸಚಿವರು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏರ್ ಶೋದ ಅಗಾಧತೆ ನೀವು ಅರ್ಥ ಮಾಡ್ಕೊಳ್ಬಹುದು. ವಿವಿಧ ದೇಶಗಳ ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ತಯಾರಿ, ಸ್ಪೆಷಲಿ ಸೂರ್ಯಕಿರಣ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರದ್ದು ಆ ನಿಖರತೆ ಮತ್ತೆ ಸ್ಟಂಟ್ಸು ಅದನ್ನೆಲ್ಲ ನೋಡೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಕುತೂಹಲದ ಕಣ್ಗಳಿಂದ ನೋಡ್ತಾ ಇದ್ದಾರೆ. ಮತ್ತೆ ಈ ಏರ್ ಶೋ ಕೇವಲ ನಮ್ಮಲ್ಲಿ ಯಾವ್ಯಾವ ಯುದ್ಧ ವಿಮಾನಗಳಿದೆ ಅನ್ನೋದನ್ನ ಮಾತ್ರ ತೋರಿಸೋದಕ್ಕೆ ಬುನಾದಿ ಆಗಲ್ಲ. ಈ ಏರೋಸ್ಪೇಸ್ನಲ್ಲಿ 30,000 ಕೋಟಿಯಷ್ಟು ರಫ್ತು ಮಾಡೋದಕ್ಕೆ ಭಾರತ ಒಂದು ಏಮನ್ನು ಇಟ್ಕೊಂಡಿದೆ. ಆ 30,000 ಕೋಟಿ ರಫ್ತಿಗೆ ಇದು ಭದ್ರ ಬುನಾದಿ. ತುಂಬ ಕಂಪನಿಗಳ ಜೊತೆಗೆ ಒಡಂಬಡಿಕೆ ಎಲ್ಲ ಆಗುತ್ತೆ. ಇಂದಿನಿಂದ ಯಲಹಂಕದಲ್ಲಿ ಏರ್ ಶೋ ಹಿನ್ನೆಲೆಯಲ್ಲಿ ಧ್ರುವ್ 330 ಹೆಲಿಕಾಪ್ಟರ್ ಭಾಗಿಯಾಗೋದು ಡೌಟ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲಘು ಹೆಲಿಕಾಪ್ಟರ್ ಸಾರಂಗ್ ತಂಡ ಭಾಗಿಯಾಗೋದು ಬಹುತೇಕ ಡೌಟ್ ಅನ್ನುವಂತಹ ವಿಚಾರ. ಏರ್ ಶೋದಲ್ಲಿ ಈ 2 ಹೆಲಿಕಾಪ್ಟರ್ಗಳ ವೈಮಾನಿಕ ಪ್ರದರ್ಶನ ಇರೋದಿಲ್ವಂತೆ. HAL ಅಭಿವೃದ್ಧಿಪಡಿಸಿರುವಂತಹ ಧ್ರುವ್ 330 ಸುಧಾರಿತ ಲಘು ಹೆಲಿಕಾಪ್ಟರ್ ಇದು ಏನಕ್ಕೆ ಅಂತ ಹೇಳಿದ್ರೆ ರೀಸನ್ಸ್ ಇದಾವೆ. ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇದೆ ಈ ಹೆಲಿಕಾಪ್ಟರ್ಗೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನೊಂದಷ್ಟು ಟೆಸ್ಟಿಂಗ್ಗಳ ಅಗತ್ಯತೆ ಬೇಕು ಅಂತೆಲ್ಲ ಹೇಳಿದ್ರು. ಸೊ ಧ್ರುವ್ ಹೆಲಿಕಾಪ್ಟರ್ನ ಪ್ರದರ್ಶನ ಇದರಲ್ಲಿ ಇರಲ್ಲ ಅನ್ನೋದು. ಲಾಸ್ಟ್ ಟೈಮ್ ನಾವು ಈ ರಿಪಬ್ಲಿಕ್ ಡೇ ಆಯ್ತಲ್ಲ, ಅಲ್ಲೂ ಕೂಡ ನಮಗೆ ಧ್ರುವ್ ಕಾಣಿಸೋದಕ್ಕೆ ಸಿಗಲಿಲ್ಲ. ಸೊ ಪ್ರಾಬಬ್ಲಿ ಈ ಏರ್ ಶೋನಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಒಂದು ಹೆಲಿಕಾಪ್ಟರ್ನ ಫ್ಲೈಯಿಂಗ್ ಪೀರಿಯಡ್ ಇರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ 100 ಗಂಟೆ ಅದು ಹಾರಾಡುತ್ತೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಒಂದು 20-30 ಗಂಟೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತಲೇ ಬೇಕಾಗುತ್ತೆ. ಮತ್ತು ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಮಾನಿಟರ್ ಮಾಡುವಂಥ ಅಗತ್ಯತೆ ಇರೋದ್ರಿಂದ ಪ್ರಮುಖ ಏರ್ ಶೋನಲ್ಲಿ ಮಿಸ್ ಆಗ್ತಾ ಇದೆ. ಅದು ಬಿಟ್ಟು ನಮಗೆ ತೇಜಸ್ ನೋಡೋದಕ್ಕೆ ಸಿಗುತ್ತೆ, ಪ್ರಚಂಡ ನೋಡೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ನಾನು ಮುಂದಿನ ಹಂತದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಂದಿನಿಂದ ಯಲಹಂಕದಲ್ಲಿ ಏರ್ ಶೋ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗುತ್ತೆ. ವಿಮಾನ ಹಾರಾಟದ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆ ತನಕ ವಿಮಾನ ಹಾರಾಟದಲ್ಲಿ ಬಹಳ ವ್ಯತ್ಯಯ ಇರುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆ ತನಕ ಕೂಡ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಇರುತ್ತೆ. ಫೆಬ್ರವರಿ 11, 12ನೇ ತಾರೀಕು ಕೂಡ ಇದೇ ರೀತಿ ಪರಿಸ್ಥಿತಿ ಕಾಣಿಸುತ್ತೆ. ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ. ಬಟ್ ಅದೆಲ್ಲವನ್ನ ಪಕ್ಕಕ್ಕಿಟ್ರೆ ಏರ್ ಶೋ ತುಂಬ ಇಂಪಾರ್ಟೆಂಟ್. ನಾನಾಗಲೇ ಹೇಳ್ತಾನಲ್ಲ, ಅತಿ ದೊಡ್ಡ ಬಿಸ್ನೆಸ್ಸನ್ನು ಭಾರತ ಈ ಏರೋಸ್ಪೇಸ್ನಲ್ಲಿ ಮಾಡುತ್ತೆ. 30,000 ಕೋಟಿ ಅಂದರೆ ಇಮ್ಯಾಜಿನ್ ಅದರ ಅಗಾಧತೆ ಎಷ್ಟು ಅಂತ. ನಾವು ಲಾಸ್ಟ್ ಒಂದು 10 ವರ್ಷಗಳ ಹಿಂದಕ್ಕೆ ನಾವು ಹೋದರೂ ಕೂಡ ಒಂದು 2,000 ಕೋಟಿ ಉತ್ಪಾದನೆ ಮಾಡೋದಕ್ಕೂ ನಾವು ಒದ್ದಾಡ್ತಾ ಇದ್ವಿ. ಅಂಥದ್ರಲ್ಲಿ ಈಗ ಮಲ್ಟಿಪ್ಲೈ ಎಫೆಕ್ಟ್ನಲ್ಲಿ ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್. ಮತ್ತು ನಮ್ಮ ದೇಶದ ಯುದ್ಧ ವಿಮಾನಗಳು ಪರಿಕರಗಳು ಹೇಗಿದೆ, ವಿವಿಧ ದೇಶಗಳ ಹತ್ರ ಯಾವ್ಯಾವ ಜನ್ರೇಷನ್ನ ಏರ್ಕ್ರಾಫ್ಟ್ಗಳಿದೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ ನಮಗೆ. ಮತ್ತು ಏರೋಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ ತುಂಬ ಇಂಪಾರ್ಟೆಂಟು ಈಗಿನ ಜನ್ರೇಷನ್ಗೆ. ಯಾಕಂದರೆ ಯುದ್ಧಗಳು ನಡೆಯೋದು ಮಿಸೈಲು, ಡ್ರೋನು ಇದೆಲ್ಲದರ ನಡುವಿನಲ್ಲೇ ಯುದ್ಧಗಳು ನಡೆಯೋದಲ್ವಾ. ಸೊ ನಮ್ಮ ದೇಶದ ಹತ್ರ ಏನಿದೆ, ಉಳಿದ ದೇಶಗಳ ಹತ್ರ ಯಾವುದು ಟೆಕ್ನಾಲಜೀಸ್ ಇದೆ. ಮತ್ತು ಇಂಪಾರ್ಟೆಂಟಾಗಿ Su-57 ಅಂತ ರಷ್ಯಾದೊಂದು ಏರ್ಕ್ರಾಫ್ಟ್ ಬರುತ್ತಂತೆ. ಭಾಳ ಇಂಟ್ರೆಸ್ಟಿಂಗ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾವು. ಸೊ ನಾವು ಹೇಳ್ತಾ ಇದ್ವಿ ಏರ್ ಶೋ ಇರೋದ್ರಿಂದ 5 ದಿನಗಳ ಕಾಲ ಸಂಚಾರ ದಟ್ಟಣೆಯನ್ನು ಕೂಡ ಈ ಭಾಗದ ಜನ ಅನುಭವಿಸಬೇಕಾಗತ್ತೆ. ಬಿಕಾಸ್ ರೂಟ್ ಡೈವರ್ಷನ್ಗಳಾಗಿರೋದ್ರ ಮಾಹಿತಿ ಇದು. ವಿದೇಶಿ ಗಣ್ಯರು ಆಗಮಿಸೋ ಕಾರಣಕ್ಕೆ ಎಲಿವೇಟೆಡ್ ರಸ್ತೆಯ ಓಡಾಟವನ್ನು ಕೆಲ ಕಾಲ ಬಂದ್ ಮಾಡಲಾಗುತ್ತೆ. ಸರ್ವಿಸ್ ರಸ್ತೆಯಲ್ಲೇ ಸಂಚಾರ ಮಾಡಬೇಕಾಗಿರೋ ಕಾರಣ ಆ ಭಾಗದ ವಾಹನ ಸವಾರರು 5 ದಿನಗಳ ಕಾಲ ಇದೇ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಏರ್ಪೋರ್ಟ್ ರಸ್ತೆ ಸುತ್ತಮುತ್ತ ಹಲವು ರಸ್ತೆಗಳಲ್ಲಿ ಸಂಚಾರ ಮಾರ್ಪಾಡು ಮಾಡಿ ಸಂಚಾರಿ ಪೊಲೀಸರು ಆದೇಶವನ್ನು ಕೊಟ್ಟಿದ್ದಾರೆ. ಡೈವರ್ಷನ್ಗೆ ಈಗಾಗಲೇ ರೂಟ್ ಮ್ಯಾಪ್ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಸೊ ಏನೇನು ಚೇಂಜಸ್ ಆಗ್ತಾ ಇದೆ ಡೀಟೇಲ್ಸ್ ಬಂತು ನೋಡಿ. ಲಾರಿ, ಟ್ರಕ್ಕು, ಬಸ್ಸು, ಸರಕು ಸಾಗಾಣಿಕೆ ವಾಹನಗಳಿಗೆ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಮೇಕ್ರಿ ವೃತ್ತದಿಂದ MVIT ಕ್ರಾಸ್ ತನಕ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಮಾರ್ಗವಾಗಿ ಹೆಣ್ಣೂರು ಕ್ರಾಸ್ ತನಕ ನಿಷೇಧವನ್ನು ಹೇರಲಾಗಿದೆ. ಹಾಗೆ ನಾಗವರ ಜಂಕ್ಷನ್ನಿಂದ ರೇವಾ ಕಾಲೇಜ್ ಜಂಕ್ಷನ್ ತನಕ ಸಂಚಾರ ನಿಷೇಧ ಹೇರಲಾಗ್ತಾ ಇದೆ. ಸೊ ಯಾವ್ಯಾವ ರೂಟ್ನಲ್ಲಿ ನೀವು ಹೋಗದೇ ಇದ್ರೆ ಒಳ್ಳೇದು ಅಂತ ಪ್ಲಾನ್ ಮಾಡ್ಕೊಳ್ಳಿ. ಬೇರೆ ಬೇರೆ ರೂಟ್ನಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಈ ಹೆಸರುಘಟ್ಟ, ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರಿಗೆ ಬರೋದಕ್ಕೆ ರೂಟ್ ಇತ್ತಲ್ಲ, ಅಲ್ಲೂ ಕೂಡ ಸಂಚಾರವನ್ನು 4 ದಿನಗಳ ಕಾಲ ತಾತ್ಕಾಲಿಕವಾಗಿ ನಿಷೇಧ ಹೇರಲಾಗಿದೆ. GKVK ಕ್ಯಾಂಪಸ್ನಲ್ಲಿ ಏರ್ ಶೋ ನೋಡೋದಕ್ಕೆ ಅಂತ ಬರೋರಿಗೆ ಬಹಳ ದೊಡ್ಡ ವ್ಯವಸ್ಥೆಯನ್ನು ಪಾರ್ಕಿಂಗ್ ವಿಚಾರದಲ್ಲಿ ಮಾಡಲಾಗಿದೆ. ನಿಮಗೆ ನೆನಪಿರ್ಬೋದು 2019ರಲ್ಲಿ ಈ ಪಾರ್ಕಿಂಗ್ ಲಾಟ್ನಲ್ಲಿ ಅಗ್ನಿ ಅನಾಹುತ ಎಲ್ಲ ಆಗಿತ್ತಲ್ಲ. ಸೊ ಭಾಳ ರಿಸ್ಕ್ ತಗೊಳ್ಬಾರ್ದು ಅಂತ ಹೇಳಿ
ದೊಡ್ಡ ಸ್ಪೇಸನ್ನೇ ಪಾರ್ಕಿಂಗ್ಗೆ ಅಂತ ನಿಗದಿ ಮಾಡಿದ್ದಾರೆ. ಸೊ ಇಲ್ಲಿ ಪಾರ್ಕ್ ಮಾಡಿ ನೀವು ಯಲಹಂಕ ವಾಯುನೆಲೆಗೆ ಹೋಗಿ ಏರ್ ಶೋವನ್ನು ನೋಡಬಹುದು. ವಾಹನ ಸವಾರರು ಗಮನಿಸಬೇಕಾಗಿರುವಂತಹ ಅಂಶ ಇದು. ಈ ಭಾಗದಲ್ಲಿ ನಿಮ್ಮ ಟ್ರಾವೆಲಿಂಗ್ ಪ್ಲಾನ್ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಏರ್ ಶೋ ಮೊದಲ ದಿನವೇ ಟ್ರಾಫಿಕ್ ಬಿಸಿ ಸಾರ್ವಜನಿಕರಿಗೆ ತಟ್ತಾ ಇದೆ. ಪೀಕ್ ಟೈಮ್ ಈಗ ಸ್ಟಾರ್ಟ್ ಆಗ್ತಾ ಇದೆ. 8:30 9 ಗಂಟೆ ಎಲ್ಲ ಆಫೀಸ್ ಲಾಗಿನ್ ಟೈಮು. ಮತ್ತೆ ಆ ಕಡೆ ತುಂಬಾ ಈ MNCಗಳೆಲ್ಲ ಇದ್ದಾವೆ. ಸೊ ಎಲ್ಲರೂ ಏಕಕಾಲಕ್ಕೆ ಆಚೆ ಬಂದಿರೋದ್ರಿಂದ ಮತ್ತೆ ಕೆಲ ರೂಟ್ ಡೈವರ್ಷನ್ಗಳಾಗಿರೋದ್ರಿಂದ ವಿಪರೀತವಾಗಿ ಟ್ರಾಫಿಕ್ನ ಸಮಸ್ಯೆ ಅಲ್ಲಿ ಕಾಣಿಸ್ತಾ ಇರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅಂದಾಜಿತ್ತು ಯಲಹಂಕ ಸುತ್ತಮುತ್ತ ಭಾರಿ ಟ್ರಾಫಿಕ್ ಆಗುತ್ತೆ ಅಂತ. ಬೆಳ್ಳಂಬೆಳಗ್ಗೆ ವಾಹನ ಸವಾರರು ಪರದಾಡ್ದಂತಹ ದೃಶ್ಯಾವಳಿಗಳು ಕೂಡ ಕಾಣಿಸ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ತನಕ ಕೂಡ ವಾಹನಗಳು ನಿಂತಲ್ಲೇ ನಿಂತಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಲ್ಲ, ಒಂದು ಕಾಮಗಾರಿ ಕೂಡ ನಡೀತಾ ಇರೋದ್ರಿಂದ ಆಗಾಗ ಈ ಥರದ್ದೆಲ್ಲ ನಾವು ಸಿಚುವೇಶನ್ ನೋಡ್ತಾ ಇದ್ವಿ. ಬಟ್ ಈಗ ಏರ್ ಶೋ ಇರೋದ್ರಿಂದ ರೂಟ್ ಡೈವರ್ಷನ್ಗಳಾಗಿರೋದ್ರಿಂದ ತುಂಬ ಜನರಿಗೆ ಮಾಹಿತಿ ಇರಲ್ಲ ಯಾವ್ಯಾವ ರೋಡಲ್ಲಿ ಹೋಗಬೇಕು ಅಂತ. ದಿನನಿತ್ಯ ಹೋಗೋ ರೀತಿನಲ್ಲೇ ಪಾಪ ರೋಡ್ಗೆ ಇಳಿದಿರ್ತಾರೆ, ಅವರಿಗೆ ಹೋಗೋದಕ್ಕೆ ಸಮಸ್ಯೆ ಆಗಿದೆ. ಮತ್ತು ತುಂಬ ಜನ ಅಲ್ಲಿ IT ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಇದೆ.